ಯಾರೂ ಇಲ್ಲದ ಮಂಗನಿಗೆ ತಾಯಿಯಾದ ಬೊಂಬೆ. ತನ್ನ ಪರಿವಾರದವರಿಂದ ಪಡಬಾರದ ಕಷ್ಟ, ಅಯ್ಯೋ ಪಾಪ. ಜಪಾನ್ ದೇಶದ ಮೃಗಾಲಯವೊಂದರಲ್ಲಿ 7 ತಿಂಗಳ ಪುಟ್ಟ ಮಂಗನ ಮರಿಯೊಂದು ಹುಟ್ಟಿದ ಕೂಡಲೇ ತಾಯಿಯಿಂದ ದೂರವಾಗಿದ್ದು ಒಂಟಿಯಾಗಿ ಬದುಕುತ್ತಿದೆ. ಆ ಪುಟ್ಟ ಮಂಗಕ್ಕೆ ಮೃಗಾಲಯದ ಸಿಬ್ಬಂದಿ ಆಟವಾಡಲು ಬೊಂಬೆಯೊಂದನ್ನ ಕೊಟ್ಟಿದ್ದಾರೆ. ಅದು ಆ ಬೊಂಬೆಯನ್ನೇ ತನ್ನ ತಾಯಿ ಎಂದು ಭಾವಿಸಿಕೊಂಡು ಬದುಕುತ್ತಿದೆ. ತಾಯಿಯ ಪ್ರೀತಿಯನ್ನೇ ಕಾಣದ ಆ ಪುಟ್ಟ ಮಂಗ, ಆ ಬೊಂಬೆಯೇ ತನ್ನ ಎಲ್ಲ ಸಂಬಂಧಗಳಿಗೆ ಸಾಕ್ಷಿ ಆಗಿದೆ. ಇದು ನೋಡುಗರ ಕಣ್ಣಲ್ಲಿ ನೀರು ಉರಿಸಿದೆ. ತನ್ನದೇ ಮಂಗಗಳ ಪರಿವಾರದಿಂದ ದೂರ ತಳ್ಳಲ್ಪಡ್ತಿದೆ. ಮೃಗಾಲಯದಲ್ಲಿ ಮಂಗಗಳ ಜೊತೆ ಸೇರಲು ಹೋಗುತ್ತೆ. ಆದ್ರೆ ಎಲ್ಲ ಮಂಗಗಳು ಇದನ್ನ ದೂರ ತಳ್ಳುತ್ತಿವೆ. ದಡುತಿ ಮಂಗವೊಂದು ಕೈಯಿಂದ ಹೊಡೆದು ಗುಂಪಿನಿಂದ ಆಚೆ ಹಾಕುತ್ತೆ. ಇನ್ನೊಂದು ದಡುತಿ ಮಂಗ ಇಷ್ಟ ಬಂದ ಹಾಗೆ ಈ ಮಂಗನನ್ನ ಎಳೆದಾಡುತ್ತದೆ. ತನ್ನ ಪಾಡಿಗೆ ತಾನು ಸುಮ್ಮನಿದ್ದರೂ ಇತರ ಮಂಗಗಳು ಪುಟ್ಟ ಮಂಗನ ಮರಿಯನ್ನ ಬಿಟ್ಟು ಬಿಡದೆ ಕಾಡಿಸುತ್ತಿವೆ. ಈ ಮೃಗಾಲಯದ ದೃಶ್ಯವು ಪ್ರಪಂಚದಾದ್ಯಂತ ಪ್ರಾಣಿ ಪ್ರಿಯರ ಕಣ್ಣು ಒದ್ದೆಯಾಗುವಂತೆ ಮಾಡಿದೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.